every night are we paradise seems so far away. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದು ಬ್ಲಾಗ್ ಅನ್ನೋದಕ್ಕಿಂತ ಎಲ್ಲರಿಗೂ ಹೆಲ್ಪ್ ಆಗುವಂತಹ, ಬಾಡಿ ಕೂಲಾಗಿ ಮಾಡುವಂತಹ ಒಂದು 3 ಡ್ರಿಂಕ್ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಹೊರಗಡೆ ಈಗ ಬೆಳಿಗ್ಗೆ 11 ಗಂಟೆ ಆಗ್ತಾಯಿದೆ. ಎಷ್ಟೊಂದು ಬಿಸಿಲು ನೋಡಿ ಹೊರಗಡೆ. ಇನ್ನು ಹೊರಗಡೆಯಿಂದ ಮನೆಗೆ ಬಂದ ತಕ್ಷಣವೇ ಬಾಡಿ ಫುಲ್ಲು ಹೀಟ್ ಫೀಲ್ ಆಗುತ್ತೆ. ಮನೇಲಿದ್ದರೂ ಕೂಡ ಕೆಲವರಿಗೆ ಫುಲ್ಲು ಬಾಡಿ ಹೀಟ್ ಅನಿಸುತ್ತೆ. ತುಟಿ ಉರಿ, ಕಣ್ಣು ಉರಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಾಗಿ ನಾನು 3 ಡ್ರಿಂಕನ್ನು ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ 1:10 ಇದೆ. ಆಗಲೇ ಟೈಮ್ ಆಯಿತು. ಹೌದು, ಇವಾಗ 1 ಗಂಟೆ ಆಗ್ತಾ ಇದೆ. ಇವತ್ತು ಮಕ್ಕಳ ಲಾಸ್ಟ್ ಎಕ್ಸಾಮು. ಅವರನ್ನು ಪಿಕ್ ಮಾಡಲಿಕ್ಕೆ ಅಂತ ಹೊರಟಿದ್ದೀನಿ. ಸೊ ಬಿಸಿಲು ಹೇಗಿದೆ ನೋಡಿ. ಅವರಿಗೆ ಬಂದ ತಕ್ಷಣ ಏನಾದರೂ ಜ್ಯೂಸ್ ಕೊಡ್ತೀನಿ, ಡೈಲಿ ಒಂದೊಂದು ರೀತಿಯಲ್ಲಿ. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂತಹ ಜ್ಯೂಸ್ ಬಂದು, ಮಕ್ಕಳು ಬಂದ ತಕ್ಷಣವೇ ಬಾಡಿ ಎಲ್ಲ ಫುಲ್ಲು ಹೀಟು, ಒಂಥರ ಶೆಕೆ ಏನೋ ಆಗ್ತಿದೆ ಅನ್ನೋ ಥರ ಮಾಡ್ತಾರೆ. ಯಾಕಂದರೆ ದೂರದಿಂದ ಬಸ್ಸಲ್ಲಿ ಬಂದಿರ್ತಾರೆ, ಬಿಸಿಲು ಹೊಡೆದು ಅವರಿಗೆ ಹಾಗೆ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಅವರಿಗೋಸ್ಕರ ಒಂದು ಡ್ರಿಂಕನ್ನು ರೆಡಿ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡೋಣ ಅಂತ ಹೇಳಿ ಬಂದೆ. ಏನು ಗೊತ್ತಾ, ಸಮ್ಮರಲ್ಲಿ ಈ ಪುದೀನ ಅಂತೂ ಸ್ಟಾಕ್ ಇಟ್ಕೊಂಡ್ಬಿಡಿ. ಯಾಕಂತ ಹೇಳಿದರೆ ನಾರ್ಮಲ್ ನೀರಿಗೂ ಕೂಡ ಈ ಪುದೀನ ಎಲೆಗಳನ್ನು ಹಾಕಿ ಕುಡಿಯೋದ್ರಿಂದ ಬಾಡಿ ಕೂಲ್ ಅನಿಸುತ್ತೆ. ಸೊ ಇವಾಗ ನಾನು ಈ ಪುದೀನ ಸೊಪ್ಪನ್ನು ಬಳಸಿ ಒಂದು ಡ್ರಿಂಕನ್ನು ಮಾಡ್ತೀನಿ. ಹಾಗೆ ನಾನು ಇವಾಗ ಮಕ್ಕಳನ್ನು ಕರ್ಕೊಂಡು ಬರಬೇಕಾದ್ರೆ ಫ್ರೆಶ್ ಆಗಿತ್ತು. ಸೊ ಹಾಗೆ ನಿಮ್ಮ ಜೊತೆ ಕೂಡ ಇದನ್ನು ಯಾಕೆ ಶೇರ್ ಮಾಡಬಾರ್ದು ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನನಗೆ ಬೇಕಾಗುವಷ್ಟು ಪುದೀನ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ಇವಾಗ ಒಂದು ಜ್ಯೂಸ್ ಜಾರನ್ನು ತೆಗೆದುಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಈ ಪುದೀನ ಎಲೆಗಳನ್ನು ಚೆನ್ನಾಗಿ ತೊಳೆದು ಹಾಕ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ನಾನು ಸ್ವೀಟ್ಗೆ ಇಲ್ಲಿ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೀನಿ. ಸಕ್ಕರೆ ಬದಲಿಗೆ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನನಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ನಾನು ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಸ್ವೀಟನ್ನು ನೋಡಿಕೊಂಡು ಹಾಕಿ. ನಾನಿಲ್ಲಿ ಇವತ್ತು ತುಂಬಾ ಮಾಡ್ತಾ ಇದ್ದೀನಿ. ರೀಸನ್ ಬಂದು ಮಕ್ಕಳು ನೀರನ್ನೇ ಕುಡಿಯೋದಿಲ್ಲ. ಸೊ ಹಾಗಾಗಿ ನಾನು ಈ ರೀತಿ ಕೂಡ ನೀರನ್ನು ಕುಡಿಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಇಲ್ಲಿ ಒಂದು ಲೆಮನ್ ತೆಗೆದುಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಇವಾಗ ಅದೇ ಜ್ಯೂಸ್ ಜಾರಿಗೆ ಹೆಣ್ತೀನಿ. ಇನ್ನು ಬೇಸಿಗೆಗಾಲ ಬಂತು ಅಂತ ಹೇಳಿದರೆ ಎಲ್ಲರ ಮನೆಯಲ್ಲೂ ಈ ಲೆಮನ್ ಅಂತೂ ಸ್ಟಾಕಲ್ಲಿ ಎದ್ಬಿಡತ್ತೆ. ಸೊ ಇವಾಗ ನಾನು ಈ ರೀತಿ ಮಾಡ್ತಾ ಇರುವಂಥ ಡ್ರಿಂಕ್ ಅಂತೂ ಬಾಡಿ ಅಂತೂ ತುಂಬಾ ಕೂಲಾಗಿ ಇಡುತ್ತೆ. ದೊಡ್ಡವರಿಗೆ ಮಾತ್ರ ಅಲ್ಲ, ಮಕ್ಕಳಿಗೂ ಕೂಡ ಇಷ್ಟ ಆಗುವಂತಹ ಈ ಡ್ರಿಂಕು ಮಾಡಿ ಕೊಡಲೇಬೇಕು. ಜೊತೆಗೆ ನಾನು ಮಕ್ಕಳಿಗೋಸ್ಕರ ಐಸ್ ಕ್ಯೂಬ್ ಕೂಡ ಹಾಕ್ತಾ ಇದ್ದೇನೆ. ಸೊ ಸಮ್ಮರಲ್ಲಿ ಐಸ್ ಕ್ಯೂಬ್ ಎಲ್ಲ ತಿಂದರೆ ಏನೂ ಆಗೋದಿಲ್ಲ. ಇದರ ಬದಲಿಗೆ ತಣ್ಣಗಿನ ನೀರು ಕೂಡ ಯೂಸ್ ಮಾಡ್ಬೋದು. ಹಾಗೆ ನಾನು ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕಿ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಸೊ ಫೈನಲಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದೆ. ಇವಾಗ ನಾನು ಮಕ್ಕಳಿಗೋಸ್ಕರ 1-2 ಗ್ಲಾಸನ್ನು ಯಾವಾಗಲೂ ಯೂಸ್ ಮಾಡ್ತೀನಿ. ಸಮ್ಮರ್ ಬಂತು ಅಂತ ಹೇಳಿದರೆ ನಾನು ಒಳಗಡೆ ಇಟ್ಟಿರೋದನ್ನ ತೆಗೆದುಬಿಡ್ತೀನಿ. ಇಲ್ಲಾಂದರೆ ಹಾಲು ಏನಾದರೂ ಹಾಕಿ ಕೊಡ್ಬೋದು. ಸೊ ನಾ ಬಿಸಿ ವಸ್ತುವನ್ನು ಗ್ಲಾಸ್ ಜಾರಿಗೆ ಹಾಕಿರಲಿಲ್ಲ. ಸೊ ಹಾಗೆ ಹೊರಗಡೆ ಇಟ್ಟಿದ್ದೆ, ಇವಾಗ ತೆಗೆದುಬಿಟ್ಟಿದ್ದೀನಿ. ಇನ್ನು ಮಕ್ಕಳಿಗೆ ನಾರ್ಮಲ್ ಗ್ಲಾಸು ಅದು ಇದು ಎಲ್ಲ ಕೊಡೋದಕ್ಕಿಂತ ಈ ರೀತಿ ಗ್ಲಾಸೆಲ್ಲ ಕೊಟ್ಟಾಗ ಅವರು ಸ್ವಲ್ಪ ಜಾಸ್ತಿ ಕುಡಿತಾರೆ, ಇಷ್ಟಪಟ್ಟು ಕುಡಿತಾರೆ. ಸೊ ಇವಾಗ ನಾನು ಒಂದು ಪಿಂಕ್ ಗ್ಲಾಸು, ಒಂದು ನಾರ್ಮಲ್ ಗ್ಲಾಸ್ಗೆ ಹಾಕ್ತಾ ಇದ್ದೀನಿ. 2 ಗ್ಲಾಸಿಗೆ ಒಂದೇ ಜ್ಯೂಸ್ ಹಾಕಿರೋದು, ಬಟ್ ಕಲರ್ ಸ್ವಲ್ಪ ಚೇಂಜ್ ಆಗಿ ಬಂದಿದೆ. ಯಾಕಂದರೆ ಪಿಂಕು ಸ್ವಲ್ಪ ಬೇರೆ ರೀತಿಯಾಗಿ ಬಂದಿದೆ. ಸೊ ಇವಾಗ ಡ್ರಿಂಕ್ ರೆಡಿ ಆಯಿತು. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂತ ಹೇಳಿದರೆ ಪುದೀನ ಫ್ಲೇವರ್ ಇರ್ಬೋದು, ಸ್ವೀಟ್ಗೆ ಬೆಲ್ಲ ಇರ್ಬೋದು, ಹಾಗೆ ಹುಳಿ ಹುಳಿಯಾಗಿರುವಂತಹ ಲೆಮನ್ನು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕುಡಿಯೋದ್ರಿಂದ ಫುಲ್ ಡೇ ಬಾಡಿ ಕೂಲಾಗಿರುತ್ತೆ. ನೋಡಿದ್ರಲ್ಲ, ಇದೊಂದು ಜ್ಯೂಸು ನೀವು ಮನೆಯಲ್ಲಿ ಮಕ್ಕಳಿಗೋಸ್ಕರ ನಿಮಗೋಸ್ಕರ ಕ್ವಿಕ್ಕಾಗಿ ಮಾಡುವಂತಹ ಒಂದು ಡ್ರಿಂಕ್ ಇದು. ಹಾಗೆ ಇನ್ನೊಂದು ಬಂದು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು. ಕೊತ್ತಂಬರಿ ಬೀಜ, ರಾತ್ರಿ ಕೊತ್ತಂಬರಿ ಬೀಜ ಅಂದರೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜವನ್ನು ನೀರಲ್ಲಿ ನೆನೆ ಹಾಕಿ, ಸೊ ಬೆಳಿಗ್ಗೆ ಆ ನೀರನ್ನು ಕುಡಿಯೋದ್ರಿಂದ ಕೂಡ ಇಡೀ ದಿನ ಬಾಡಿ ಕೂಲ್ ಆಗಿರುತ್ತೆ. ಸೊ ಇದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಲಿಕ್ಕಾಗಿಲ್ಲ, ಬಟ್ ಸಿಂಪಲ್ ರೆಮಿಡಿ ಇದು. ಯಾಕಂತ ಹೇಳಿದರೆ ರಾತ್ರಿನೇ ಶೂಟ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಇನ್ನೊಂದು ರೆಮಿಡಿ ಬಂದು ಜೀರಿಗೆ ಕಷಾಯ. ಸೊ ಜೀರಿಗೆಯನ್ನು ಸ್ವಲ್ಪ ನೀರಿನಲ್ಲಿ ಕುದಿಸಿ ತಣ್ಣಗಾಗಿಸಿ ನಾವು ಅದನ್ನು ಕುಡಿಬೇಕು. ಅದು
ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಈ 3 ರೆಮಿಡಿಯನ್ನು ನೀವು ಯೂಸ್ ಮಾಡೋದ್ರಿಂದ ಬಾಡಿ ಯಾವಾಗಲೂ ಕೂಲ್ ಆಗಿರುತ್ತೆ. ನೋಡಿದ್ರಲ್ಲ, ಇದಾಗಿತ್ತು ಸಮ್ಮರ್ ಡ್ರಿಂಕ್. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣವಾ?